2001ರಲ್ಲಿ ನಾವು ಒಂದು ಜಾಗವನ್ನ ಖರೀದಿಸಿ ಅದೇ ಮೇಲಿನ ಪೇಟೆಯಲ್ಲಿ ಆದರ್ಶ ಆಸ್ಪತ್ರೆ ಎನ್ನುವ ಕಟ್ಟಡವನ್ನು 2003 ಜೂನ್ ಏಪ್ರಿಲ್ ತಿಂಗಳಲ್ಲಿ ಪ್ರಾಯಶಃ ನಾವು ಪ್ರಾರಂಭ ಮಾಡಿದ್ವಿ. ಡಯಾಗ್ನೋಸ್ಟಿಕ್ಸ್ ಅನ್ನೋದು ನಮ್ಮ ಒಂದು ಕನಸಿನ ಕೂಸು. ಇದನ್ನು ನಾವು 2022ರಲ್ಲಿ ಪ್ರಾರಂಭಿಸಿ ಈಗ ಒಂದು 3 ವರ್ಷಗಳ ಕಾಲ ಕಳೀತಾ ಇದೆ. ನೀವು ಒಂದು ಸಲ ಒಳಗೆ ಬಂದರೆ ಯಾವುದೇ ಕಾರಣಕ್ಕೂ ರೋಗಿಯು ಯಾವುದಾದ್ರೂ ಒಂದು ಔಷಧಿಯನ್ನಾಗಲಿ ಅಥವಾ ಪ್ರಯೋಗಾಲಯದ ಪ್ರಯೋಗಾಲಯದ ಪರೀಕ್ಷೆಗಳನ್ನಾಗಲಿ ಅಥವಾ ಬೇರೆ ಯಾವುದೇ ಕಾರಣಕ್ಕೆ ಹೋಗ್ಬೇಕಾಗಿಲ್ಲ. ಒಂದೇ ಸೂರಿನಡಿ ಎಲ್ಲವೂ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ಅತ್ಯಂತ ವಿಶೇಷವಾದ ಸಂದರ್ಶನದಲ್ಲಿ ಕೊಪ್ಪದ ಇಬ್ಬರು ವೈದ್ಯ ದಂಪತಿಗಳು ನಮ್ಮ ಜೊತೆ ಇರುವಂತದ್ದು. ಕೊಪ್ಪದಲ್ಲಿ ಕಳೆದ 25 ವರ್ಷಗಳ ಹಿಂದೆ ಆದರ್ಶ ಆಸ್ಪತ್ರೆ ಎನ್ನುವ ಒಂದು ನೂತನವಾದ ಆಸ್ಪತ್ರೆಯನ್ನು ಕಟ್ಟಿ ಈ ವರ್ಷಕ್ಕೆ ಈಗ 25 ವರ್ಷಗಳನ್ನ ಅತ್ಯಂತ ಯಶಸ್ವಿಯಾಗಿ ಪೂರೈಸ್ತಾ ಇರುವಂತದ್ದು. ಈ ಒಂದು ಆಸ್ಪತ್ರೆಯಲ್ಲಿ ಹಲವಾರು ಸೌಲಭ್ಯಗಳಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಹೆರಿಗೆ ಆಸ್ಪತ್ರೆ ನಮ್ಮ ಮಲೆನಾಡು ಭಾಗದಲ್ಲಿ ಅತ್ಯಂತ ಫೇಮಸ್ ಆಗಿರುವಂತದ್ದು. ಈ ಒಂದು ಆಸ್ಪತ್ರೆಯ ವೈದ್ಯರಾಗಿರುವಂತಹ ಹಾಗೂ ಇದರ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ಡಾಕ್ಟರ್ ನಟರಾಜ್ ರಾವ್ ಹಾಗೂ ಅವರ ಧರ್ಮಪತ್ನಿಗಳು ಹಾಗೂ ವೈದ್ಯರಾಗಿರುವಂತಹ ಶ್ರೀಮತಿ ಅನಿತಾ ನಟರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್, ಹೇಗಿದ್ದೀರಾ? ಆರಾಮಾಗಿದೆ, ನೀವು ಹೇಗಿದ್ದೀರಾ? ಸೂಪರ್ ಸರ್. ಒಂದು 25ಕ್ಕೂ ಹೆಚ್ಚು ವರ್ಷಗಳ ಒಂದು ಸುದೀರ್ಘವಾದ ಒಂದು ವೈದ್ಯಕೀಯ ವೃತ್ತಿ ಜೀವನ. ಕಳೆದ ಒಂದು 25ಕ್ಕೂ ಹೆಚ್ಚು ವರ್ಷಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ಒಬ್ಬ ವೈದ್ಯರಾಗಿ ಈ ಮಲೆನಾಡು ಭಾಗದಲ್ಲಾಗಿರ್ಬೋದು, ಬೇರೆ ಬೇರೆ ಭಾಗದಲ್ಲೂ ಕೂಡ ನೀವು ಗುರುತಿಸ್ಕೊಂಡಿರುವಂಥದ್ದು. ಹೇಗನ್ಸುತ್ತೆ 25 ವರ್ಷಗಳ ನಿಮ್ಮ ಒಂದು ಸುದೀರ್ಘವಾದ ವೈದ್ಯಕೀಯ ವೃತ್ತಿ ಜೀವನದ ಒಂದು ಜರ್ನಿಯನ್ನು ಮೆಲುಕು ಹಾಕೋದಾದ್ರೆ ಹೇಗನ್ಸುತ್ತೆ? ಎಲ್ರಿಗೂ ನಮಸ್ಕಾರ. ಈ 25 ವರ್ಷಗಳ ವೃತ್ತಿ ಜೀವನ, ಅದರಲ್ಲೂ ವೈದ್ಯಕೀಯ ವೃತ್ತಿ ಜೀವನ ತುಂಬ ಸುದೀರ್ಘ ಕಾಲ. ಇದರಲ್ಲಿ 5.5 ವರ್ಷ MBBS ವ್ಯಾಸಂಗ ಮುಗಿಸಿ ತದನಂತರ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಆಮೇಲೆ ದೂರದ ಮುಂಬೈನಲ್ಲಿ 2 ವರ್ಷ ಕಾರ್ಯನಿರ್ವಹಿಸಿ ತದನಂತರ ಕೇರಳದಲ್ಲೂ ಕೂಡ 2 ವರ್ಷ ಕಾರ್ಯನಿರ್ವಹಿಸಿ 1999ರಲ್ಲಿ ಕೊಪ್ಪದಲ್ಲಿ ಒಂದು ಖಾಸಗಿ ಆಸ್ಪತ್ರೆಯನ್ನು ಆರಂಭಿಸಿ 25 ವರ್ಷಗಳಿಂದ ಕೊಪ್ಪದ ಜನಸೇವೆಯಲ್ಲಿ ತೊಡಗಿಸಿಕೊಂಡಿರುವುದು ನನಗೆ ತುಂಬ ಖುಷಿ ಮತ್ತು ತೃಪ್ತಿ ಅನಿಸ್ತಾ ಇದೆ. ಮೇಡಮ್, ಸರ್ ಜೊತೆಗೆ ನೀವು ಕೂಡ 25 ವರ್ಷಕ್ಕೂ ಹೆಚ್ಚು ಕಾಲ ವೈದ್ಯಕೀಯ ವೃತ್ತಿ ಜೀವನವನ್ನ ಮಾಡಿದ ಜರ್ನಿಯನ್ನ ಮಾಡಿರುವಂಥದ್ದು. ಇಬ್ರು ಕೂಡ ಹತ್ತತ್ರ ಒಟ್ಟಿಗೆ ನೀವೊಂದು ವೃತ್ತಿ ಜೀವನವನ್ನ ಆರಂಭ ಮಾಡ್ತೀರಾ. ಹೇಗನ್ಸುತ್ತೆ ನಿಮ್ಮ ಒಂದು 25ಕ್ಕೂ ಹೆಚ್ಚು ವರ್ಷಗಳ ಒಂದು ವೃತ್ತಿ ಜೀವನವನ್ನ ಮೆಲುಕು ಹಾಕೋದಾದ್ರೆ ಹೇಗನ್ಸುತ್ತೆ? ವೈದ್ಯ ವೃತ್ತಿ ಅಂತನ್ನುವಂಥದ್ದು ಸಾಮಾನ್ಯವಾಗಿ ಎಲ್ರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ನಾವು ಒಂದು ಡೆಡಿಕೇಶನ್ ಬೇಕಾಗುತ್ತೆ, ಸೇವಾ ಮನೋಭಾವ ಬೇಕಾಗುತ್ತೆ. ಒಂದು ಊರಿನಲ್ಲಿ 25 ವರ್ಷಗಳು ಇರಬೇಕು ಅಂತಂದ್ರೆ ನಾವು ನಿಜವಾಗಿಯೂ ಅಲ್ಲಿ ಒಂದು ಪ್ರಯತ್ನವನ್ನ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಎಲ್ಲಾ ಸರ್ಕಮ್ಸ್ಟೆನ್ಸಸ್ ನಮಗೆ ಫೇವರೇಬಲ್ ಇರೋದಿಲ್ಲ. ಕೆಲವು ಸಲ ಕೆಲವು ಸಮಸ್ಯೆಗಳು ಬರ್ತವೆ, ಕಷ್ಟಗಳಿರ್ತವೆ, ಏಳು ಬೀಳುಗಳಿರ್ತವೆ. ಇವೆಲ್ಲದನ್ನು ನಾವು ನೀಗಿಸ್ಕೊಂಡು ಒಂದೇ ರೀತಿಯಾಗಿ ಈ ರೋಗಿಗಳ ಸೇವೆಯನ್ನ ಮಾಡಬೇಕು ಅಂತಂದ್ರೆ ನಿಜವಾಗಿಯೂ ಅದಕ್ಕೊಂದು ಧೈರ್ಯ ಬೇಕು, ಛಲ ಬೇಕು ಅಂತ ನನಗನ್ಸುತ್ತೆ. ನಾವು 1999ರಲ್ಲಿ ಏನು ಕೊಪ್ಪಕ್ಕೆ ಬಂದ್ವಿ, ಆವಾಗ ಕೊಪ್ಪದಲ್ಲಿ ಈ ಖಾಸಗಿ ರಂಗದಲ್ಲಿ ವೈದ್ಯಕೀಯ ಸೇವೆ ಅನ್ನುವಂಥದ್ದು ಮರೀಚಿಕೆ ಆಗಿತ್ತು. ಕೆಲವು ಕ್ಲಿನಿಕ್ಗಳನ್ನ ಹೊರತುಪಡಿಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವು ಬೆರಳೆಣಿಕೆಯಷ್ಟು ವೈದ್ಯರನ್ನ ಹೊರತುಪಡಿಸಿ ಇಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದು ಬಂದಂತವರು ತೀರಾ ಕಡಿಮೆ ಜನ ಇದ್ರು. ನಾವು ಇಲ್ಲಿ ಬಂದು ಹೆರಿಗೆ ಆಸ್ಪತ್ರೆಯನ್ನ ಮಾಡಬೇಕು ಅಂತ ಮೊದಲಾಗಿ ಅಂದ್ಕೊಂಡ್ವಿ. ಆನಂತರ ಇಲ್ಲಿಯ ಜನರ ಅವಶ್ಯಕತೆಯನ್ನ ನೋಡಿಕೊಂಡು ನಾವು ಬೇರೆ ಬೇರೆ ಎಲ್ಲಾ ಚಿಕಿತ್ಸೆಗಳನ್ನು ಕೊಡ್ಲಿಕ್ಕೆ ಇಲ್ಲಿ ಶುರು ಮಾಡಿದ್ವಿ. ಸರೇ ಹೇಳಿದ ಹಾಗೆ ನಾವು ಮೊದಲನೇದಾಗಿ ಇಲ್ಲಿ ಹೆರಿಗೆ ಆಸ್ಪತ್ರೆಯನ್ನ ಮಾಡುವಾಗ ನಮ್ಗೆ ಅನ್ನಿಸ್ತು ಸಮಸ್ಯೆಗಳು ಅಂತಂದ್ರೆ ಪ್ರಾರಂಭಿಕ ಹಂತದಲ್ಲಿ ಈಗ ನಮಗೊಂದು ಅರವಳಿಕೆ ಶಾಸ್ತ್ರಜ್ಞರು ಬೇಕು ಅಂತಂದ್ರೆ ನಾವು ಪ್ರಸೂತಿ ಇವರು ಮತ್ತೆ ಅರವಳಿಕೆ ಶಾಸ್ತ್ರಜ್ಞರು ಒಟ್ಟಿಗೆ ಇದ್ವಿ. ಆದ್ರೆ ಒಂದು ಮಕ್ಕಳ ಡಾಕ್ಟರ್ ಅಂತ ಹೇಳಿ ಈ ಕೊಪ್ಪದಲ್ಲಿ ಆಗ ಡಾಕ್ಟರ್ ರವೀಶ್ ಕಾಮತ್ ಅಂತ ಹೇಳಿದ್ರು. ಅವರು ನಮಗೆ ತುಂಬಾ ಸಹಕಾರವನ್ನ ನೀಡಿದ್ರು ಆ ಸಮಯದಲ್ಲಿ. ಅದರೊಂದಿಗೆ ಡಾಕ್ಟರ್ ಓದಿದಂತಹ ಡಾಕ್ಟರ್ ಉದಯ್ ಶಂಕರ್ HG ಈಗ ಪ್ರಶಮನಿ ಆಸ್ಪತ್ರೆಯಲ್ಲಿದ್ದಾರೆ. ಅವರು ಕೂಡ ನಮಗೆ ತುಂಬಾ ರೀತಿಯಲ್ಲಿ ಸಹಾಯವನ್ನ ಮಾಡಿದ್ರು. ಅವರೆಲ್ಲರನ್ನೂ ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇವೆ. ಮುಖ್ಯವಾಗಿ ನಮ್ಮ ಆಸ್ಪತ್ರೆ ಅಂತ ಏನಿದೆ
ಮೇಲಿನಪೇಟೆಯಲ್ಲಿ ಒಂದು ಸಣ್ಣ ಆದರ್ಶ ಆಸ್ಪತ್ರೆ ಅಂತ ಅನ್ನುವಂಥದ್ದು 2-3 ವರ್ಷಗಳಿಂದ ಅಲ್ಲಿ ಯಾರು ಕೂಡ ನಡೆಸ್ತಾ ಇರಲಿಲ್ಲ. ಹೀಗಾಗಿ ನಾವು ಆ ಆಸ್ಪತ್ರೆಯನ್ನ ನಮ್ಮ ವೃತ್ತಿ ಜೀವನದ ಮೊದಲ ಹಂತವಾಗಿ ಅಲ್ಲಿ ತಗೊಂಡ್ವಿ ನಾವು. ಮೇಡಮ್, ಈಗ ಪ್ರಮುಖವಾಗಿ ಕೊಪ್ಪದಲ್ಲಿ 25 ವರ್ಷಗಳ ಹಿಂದೆ ಆದರ್ಶ ಆಸ್ಪತ್ರೆ ಎನ್ನುವ ಒಂದು ಆಸ್ಪತ್ರೆಯನ್ನ ಶುರು ಮಾಡಿದ್ದು. ಈ ಆದರ್ಶ ಆಸ್ಪತ್ರೆ ಎನ್ನುವ ಒಂದು ಸ್ವಂತವಾದ ಆಸ್ಪತ್ರೆಯನ್ನ ಪ್ರಾರಂಭ ಮಾಡಬೇಕು ಎನ್ನುವ ಕಲ್ಪನೆ ಬಂದಿದೆ ಯಾಕೆ ನಿಮಗೆ? ಕಲ್ಪನೆ ಅಂತಂತಂದ್ರೆ ನಾವು ಕೊಪ್ಪದಲ್ಲಿ ಆಗಮಿಸಿದ್ದು ಒಂದು ಆಕಸ್ಮಿಕ ಅಂತಾನೆ ಹೇಳ್ಬೋದು. ನಮ್ಮ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡ್ಲಿಕ್ಕೆ ನಮ್ಗೊಂದು ಆಸ್ಪತ್ರೆ ಅಂತ ಬೇಕಿತ್ತು. ಅದನ್ನ ನಾವು ಹಳೆ ಕಟ್ಟಡದಲ್ಲಿ ಪ್ರಾರಂಭ ಮಾಡಿದ್ವಿ. ಆದ್ರೆ ಹಳೆ ಕಟ್ಟಡದಲ್ಲಿ ಸಮಸ್ಯೆಗಳು ಕೂಡ ಸುಮಾರಿದ್ದು. ಮೊದಲನೇದಾಗಿ ಚಿಕಿತ್ಸೆಗಾಗಿ ಬರುವಂತಹ ವೃದ್ಧರು ಅಥವಾ ರೋಗಿಗಳು ಈ ಮೆಟ್ಲನ್ನ ಹತ್ಕೊಂಡು ಬರ್ಬೇಕಾಗಿತ್ತು. ಯಾವುದಾದ್ರೂ ಬೇರೆ ಕಡೆ ನಾವು ವ್ಯಕ್ತಿಯನ್ನ ಕಳಿಸ್ಬೇಕು ಅಂದ್ರೆ, ಬೇರೆ ಆಸ್ಪತ್ರೆ ಕಳಿಸ್ಬೇಕು ಅಂತಂದ್ರೆ ಕೆಲವು ಸಂದರ್ಭಗಳಲ್ಲಿ ಅತಿಯಾದ ರಕ್ತಸ್ರಾವ ಇರ್ಬೋದು ಅಥವಾ ಬೇರೆ ಸಮಸ್ಯೆಗಳಿರ್ಬೋದು, ಆ ಪೇಷಂಟನ್ನ ಕೆಳಗೆ ಕರ್ಕೊಂಡು ಬರ್ಬೇಕು ಅಂತಂದ್ರೂ ಕೂಡ ನಾವು ಮೆಟ್ಲಿಂದ ಎತ್ಕೊಂಡು ಬರ್ಬೇಕಾಗ್ತಾ ಇತ್ತು. ಅಲ್ಲಿ ಒಂದು ಸುಸಜ್ಜಿತವಾದಂತಹ ಒಂದು ಹೊರರೋಗಿ ವಿಭಾಗ ಆಗ್ಲಿ ಅಥವಾ ಒಂದು ಒಳರೋಗಿ ಕೊಠಡಿಗಳಾಗ್ಲಿ, ಪ್ರಯೋಗಾಲಯ ಆಗ್ಲಿ, ಮೆಡಿಕಲ್ ಆಗ್ಲಿ, ಈ ತರ ಯಾವುದೇ ಒಂದು ಶಸ್ತ್ರಚಿಕಿತ್ಸಾ ಕೊಠಡಿ ಆಗ್ಲಿ, ಇದು ಯಾವುದನ್ನು ಕೂಡ ನಮ್ಗೆ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಇದೆಲ್ಲವನ್ನ ಮನಗಂಡು ನಾವೇನ್ ಅನ್ಕೊಂಡ್ವಿ, ನಮ್ಮದೇ ಆದ ಒಂದು ಸ್ವಂತ ಕಟ್ಟಡವನ್ನ ಒಂದು ಸರಿಯಾದ ರೀತಿಯಲ್ಲಿ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡು 2001ರಲ್ಲಿ ನಾವು ಒಂದು ಜಾಗವನ್ನ ಖರೀದಿಸಿ ಅದೇ ಮೇಲಿನಪೇಟೆಯಲ್ಲಿ ಆದರ್ಶ ಆಸ್ಪತ್ರೆ ಎನ್ನುವ ಕಟ್ಟಡವನ್ನ 2003 ಏಪ್ರಿಲ್ ತಿಂಗಳಲ್ಲಿ ಪ್ರಾಯಶಃ ನಾವು ಪ್ರಾರಂಭ ಮಾಡಿದ್ವಿ. ಅಲ್ಲಿಂದ ಇಲ್ಲಿವರೆಗೆ ಆಲ್ಮೋಸ್ಟ್ ಈಗ 22 ವರ್ಷಗಳಾಯ್ತು. ಇಲ್ಲಿ ನೀವು ಒಂದು ಸಲ ಒಳಗೆ ಬಂದರೆ ಯಾವುದೇ ಕಾರಣಕ್ಕೂ ರೋಗಿಯು ಯಾವುದಾದ್ರೂ ಒಂದು ಔಷಧಿಯನ್ನಾಗ್ಲಿ ಅಥವಾ ಪ್ರಯೋಗಾಲಯದ ಪರೀಕ್ಷೆಗಳನ್ನಾಗ್ಲಿ ಅಥವಾ ಬೇರೆ ಯಾವುದೇ ಕಾರಣಕ್ಕೆ ಹೋಗ್ಬೇಕಾಗಿಲ್ಲ. ಒಂದೇ ಸೂರಿನಡಿ ಎಲ್ಲವೂ ಸಿಗುತ್ತೆ. ಸರ್, ಪ್ರಮುಖವಾಗಿ ನಿಮ್ಮ ಒಂದು ಆಸ್ಪತ್ರೆಯಲ್ಲಿ ಈಗ ಒಂದು ಆಸ್ಪತ್ರೆ ಅಂತ ಬಂದಾಗ ಅಲ್ಲಿ ಹಲವಾರು ರೋಗಗಳಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ, ಬೇರೆ ಬೇರೆ ಸೌಲಭ್ಯಗಳು ಕೂಡ ಆಗುತ್ತೆ ಇರುತ್ತೆ. ಹಾಗೆ ನಿಮ್ಮ ಒಂದು ಕೊಪ್ಪದಲ್ಲಿರುವಂತಹ ಆದರ್ಶ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳೇನು, ಜೊತೆಗೆ ನಿಮ್ಮ ಆಸ್ಪತ್ರೆಯಲ್ಲಿ ಈಗ ಪ್ರಸ್ತುತವಾಗಿ ಯಾವೆಲ್ಲ ರೋಗಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ? ನಾವು ಕೊಪ್ಪದಲ್ಲಿ ಖಾಸಗಿ ಆಸ್ಪತ್ರೆ ಪ್ರಾರಂಭಿಸಿದಾಗ ಈ ಕೊಪ್ಪದಲ್ಲಿ ಯಾವುದೇ ಸುಸಜ್ಜಿತ ಖಾಸಗಿ ಆಸ್ಪತ್ರೆ ಆಗಲಿ ಅಥವಾ ಈ ಸ್ತ್ರೀರೋಗ ಮತ್ತು ಅರಿವಳಿಕೆ ಶಾಸ್ತ್ರ ವಿಭಾಗದಲ್ಲಿ ತಜ್ಞ ವೈದ್ಯರಾಗಲಿ ಯಾರೂ ಇರಲಿಲ್ಲ. ಒಂದು ಪೇಷಂಟು ದೂರದ ಊರುಗಳಿಗೆ ಹೆರಿಗೆಗಾಗಿ ಮಣಿಪಾಲ್ ಅಥವಾ ಸೋನಿಯಾ ಕ್ಲಿನಿಕ್ಗೆ ಹೋಗೋದು ಸರ್ವೇ ಸಾಮಾನ್ಯವಾಗಿತ್ತು. ಸೊ ಇದರಿಂದ ಪೇಷಂಟ್ಗಳಿಗೆ ತುಂಬ ಅನಾನುಕೂಲವಾಗ್ತಿತ್ತು. ಇದನ್ನು ನಾವು ಅರಿತು ನಮ್ಮ ಒಂದು ಸೂರಿನಡಿ ಎಲ್ಲ ಚಿಕಿತ್ಸೆಗಳನ್ನು ನೀಡುವ ಒಂದು ನಿರ್ಧಾರವನ್ನು ತಗೊಂಡು ನಾವು ಪ್ರಾರಂಭಿಸಿದ್ದೇವೆ. ನಾವು ಖಾಸಗಿ ಆಸ್ಪತ್ರೆಯನ್ನು ಪ್ರಾರಂಭಿಸಿದಾಗ ಇಲ್ಲಿ ಒಂದು ಬ್ಲಡ್ ಬ್ಯಾಂಕ್ ಆಗಿರಲಿ ಅಥವಾ ಅಲ್ಟ್ರಾಸೌಂಡ್ ವ್ಯವಸ್ಥೆ ಆಗಿರಲಿ ಅಥವಾ ಯಾವುದೇ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ, ಆಗ ಒಂದು ಗೌರ್ಮೆಂಟ್ ಕಾಲೇಜಿನಲ್ಲಿ ಹಾಸ್ಪಿಟಲಲ್ಲಿ ಒಂದೇ ಒಂದು ಆ್ಯಂಬುಲೆನ್ಸ್ ಇತ್ತು. ಸೊ ಆ ಕ್ಲಿಷ್ಟಕರ ಸಂದರ್ಭದಲ್ಲಿ ನಾವು ರೋಗಿಗಳಿಗೆ ಚಿಕಿತ್ಸೆ ನೀಡುವುದು ಒಂದು ಕಠಿಣ ಶ್ರಮವಾಗಿತ್ತು. ಸೊ ಈ ಸಮಯದಲ್ಲಿ ನಮಗೆ ಸಹಾಯವಾಗಿ ಬಂದ ಡಾಕ್ಟರ್ ಉದಯ್ ಶಂಕರ್ ಮತ್ತು ಮಕ್ಕಳ ತಜ್ಞರಾದ ಡಾಕ್ಟರ್ ರವೀಶ್ ಕಾಮತ್ರವರನ್ನು ಹೃದಯಪೂರ್ವಕವಾಗಿ ಸ್ಮರಿಸ್ತಾ ಇದ್ದೇನೆ. ರೋಗಿಗಳಿಗೆ ಚಿಕಿತ್ಸೆ ನೀಡುವುದು ಈ ದೊಡ್ಡ ಊರಲ್ಲಿ ಅಥವಾ ದೊಡ್ಡ ಆಸ್ಪತ್ರೆಗಳಲ್ಲಿ ಅಥವಾ ಸಣ್ಣ ನಮ್ಮ ಕೊಪ್ಪದಂಥ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ವ್ಯತ್ಯಾಸ ಇರ್ತದೆ. ದೊಡ್ಡ ದೊಡ್ಡ ಊರುಗಳಲ್ಲಿ, ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಅದಕ್ಕೆ ಬೇಕಾಗುವಂಥ ನುರಿತ ತಜ್ಞ ವೈದ್ಯರುಗಳ ಸಹಕಾರ ಅಥವಾ ಬ್ಲಡ್ ಬ್ಯಾಂಕ್, ಆ್ಯಂಬುಲೆನ್ಸ್, ಆಕ್ಸಿಜನ್, NICU, ICU ಎಲ್ಲ ಉಪಕರಣಗಳ ವ್ಯವಸ್ಥೆ ಇರ್ತದೆ. ಆದರೆ ನಮ್ಮಂಥ ಈ ಕೊಪ್ಪದಂಥ ಗ್ರಾಮೀಣ ಪ್ರದೇಶದಲ್ಲಿ ನಾವು ಮೊದಲೇ ಅದನ್ನೆಲ್ಲ ತಯಾರಿ ಮಾಡಿಕೊಂಡು ಪೇಷಂಟ್ಗಳನ್ನು ಟ್ರೀಟ್ಮೆಂಟ್ ಕೊಡುವಂಥ ಒಂದು ಅನಿವಾರ್ಯತೆ. ದೊಡ್ಡ ಊರುಗಳಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡುವುದು ಅಥವಾ ಈ ಸಣ್ಣ ಊರುಗಳಲ್ಲಿ ರೋಗಿಗೆ ಚಿಕಿತ್ಸೆ ನೀಡುವುದು ತುಂಬ ವ್ಯತ್ಯಾಸ ಇರ್ತದೆ ಅಂತ ಹೇಳಿದೆ ನಾನು. ಸೊ ಇಲ್ಲಿ ನೀಡುವ ಚಿಕಿತ್ಸೆಯ ಅನುಭವ ಹಾಗೂ ರೋಗಿಗಳ ಸಂತೃಪ್ತ ಮನೋಭಾವನೆ ನಮಗೆ ಈ ಭಾಗದಲ್ಲಿ 25 ವರ್ಷಗಳಿಂದ ಸೇವೆ ಸಲ್ಲಿಸಿರುವ ಬಗ್ಗೆ ನಮಗೆ ತುಂಬ ಧನ್ಯತಾ ಭಾವನೆ ಇದೆ. ಸರ್, ಈಗ ಪ್ರಮುಖವಾಗಿ ಒಂದು ಆಸ್ಪತ್ರೆ ಅಂತ ಬಂದಾಗ ಕೇವಲ ಯಾವುದೇ ಒಂದು ಪರ್ಟಿಕ್ಯುಲರ್ ಆಗಿ ವಿಚಾರಗಳಿಗಿಂತ ಒಂದು ವಿಷಯಕ್ಕೆ ಅವರು ಚಿಕಿತ್ಸೆನ ಅಥವಾ ಒಂದು ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾರೆ. ಆದ್ರೆ ಕೊಪ್ಪದ ಆದರ್ಶ ಆಸ್ಪತ್ರೆಯಲ್ಲಿ ಕೇವಲ ಯಾವುದು ಒಂದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಒಂದು ಹೆರಿಗೆ ಪ್ರಮುಖವಾಗಿದ್ರು ಕೂಡ ಬೇರೆ ಬೇರೆ ರೋಗಗಳಿಗೆ ಕೂಡ ನೀವಲ್ಲಿ ಚಿಕಿತ್ಸೆಯನ್ನ ನೀಡ್ತಾ ಇರುವಂತದ್ದು. ಪ್ರಸ್ತುತ ನಿಮ್ಮ ಒಂದು ಆಸ್ಪತ್ರೆಯಲ್ಲಿ ಯಾವೆಲ್ಲ ರೋಗಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ? ಸೊ ಬೇಸಿಕಲಿ ನಾನೊಬ್ಬ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾಗಿರೋದ್ರಿಂದ ನಾವು ಇಲ್ಲಿ ಹದಿಹರೆಯದ ಅಥವಾ ಹೆಂಗಸರ ಯಾವುದೇ ಸಮಸ್ಯೆಗಳಿಗೂ ನಾವು ಇಲ್ಲಿ ಚಿಕಿತ್ಸೆಯನ್ನು ನೀಡ್ತೇವೆ. ಅದರಲ್ಲೂ ಹದಿಹರೆಯದ ಋತುಚಕ್ರದ ಸಂಬಂಧಿ ಕಾಯಿಲೆಗಳು, ಅನಿಯಮಿತ ಋತುಚಕ್ರ, ಅತಿಸ್ರಾವ ಅಂತೇಳಿದರೆ ಮುಟ್ಟಾದವಾಗ
ಅತಿಯಾದ ರಕ್ತಸ್ರಾವದಿಂದ ರಕ್ತಹೀನತೆ, ಥೈರಾಯ್ಡ್ ಸಮಸ್ಯೆಗಳು ಹಾಗೂ PCOD. ಈಗಿನ ಕಾಲದಲ್ಲಿ PCOD ಅನ್ನೋದು ತುಂಬ ಸರ್ವೇ ಸಾಮಾನ್ಯವಾಗಿದೆ. PCOD ಕಾಯಿಲೆಗಳು ಹಾಗೂ ಇಲ್ಲಿ ಗರ್ಭಕೋಶದ ಮತ್ತು ಅಂಡಾಶಯಗಳ ಕ್ಯಾನ್ಸರ್ ಹಾಗೂ ಗಡ್ಡೆಗಳು ಅದರ ಶಸ್ತ್ರಚಿಕಿತ್ಸೆ ಆಗಲಿ, ಬಯಾಪ್ಸಿ, ಪ್ಯಾಪ್ಸ್ಮಿಯರ್ ಹಾಗೂ ಅದಕ್ಕೆ ಬೇಕಾಗುವಂಥ ವ್ಯಾಕ್ಸಿನ್ಗಳ ವ್ಯವಸ್ಥೆಗಳನ್ನು ನಮ್ಮ ಆಸ್ಪತ್ರೆಯಲ್ಲಿ ಕೊಡಲಾಗ್ತಾ ಇದೆ. ಇದನ್ನು ಹೊರತುಪಡಿಸಿ ಬಂಜೆತನ ನಿವಾರಣೆ ಇದೊಂದು ತುಂಬ ಈಗ ನಮ್ಮ ಸಮಾಜದಲ್ಲಿರುವಂಥ ಒಂದು ಪಿಡುಗು ಅಂತೇಳಿ ಹೇಳ್ಬೋದು. ಸೊ ಬಂಜೆತನ ನಿವಾರಣೆಗೂ ನಾವು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೇವೆ. ಸೊ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತೇಳಿದರೆ ಉದರದರ್ಶಕ ಶಸ್ತ್ರಚಿಕಿತ್ಸೆ ನಾವು 2012ರಲ್ಲಿ ಪ್ರಾರಂಭಿಸಿ ಇವತ್ತಿಗೆ ಒಂದು 500ಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನು ನಡೆಸಿದ್ದೇವೆ. ಅಲ್ಟ್ರಾಸೌಂಡನ್ನು ನಾವು ಈ ಪ್ರಪ್ರಥಮ ಬಾರಿಗೆ ಈ ಕೊಪ್ಪದಲ್ಲಿ ಪರಿಚಯಿಸಿ ಈಗ ಸ್ಕ್ಯಾನಿಂಗ್ಗೋಸ್ಕರ ಗರ್ಭಿಣಿ ಆಗಲಿ ಅಥವಾ ಯಾವುದೇ ಪೇಷಂಟ್ ಆಗಲಿ ದೂರದ ಊರುಗಳಿಗೆ ಹೋಗುವ ಪ್ರಮಾದ ನಮ್ಮಲ್ಲಿ ಈ ಅರಿವಳಿಕೆ ಶಾಸ್ತ್ರ ತಜ್ಞರು ಅಂದರೆ ಅನೆಸ್ಥಿಷಿಯಾಲಜಿಸ್ಟ್ ಇನ್ ಹೌಸ್ ಇರುವುದರಿಂದ ನಮಗೆ ಅದು ತುಂಬ ಅನುಕೂಲವಾಗಿದೆ. ಯಾಕಂದರೆ ಹೆರಿಗೆ ಸಮಯದಲ್ಲಿ ಪೇಷಂಟ್ಗೆ ನಾರ್ಮಲ್ ಆಗ್ತದೋ ಅಥವಾ ಆಪರೇಷನ್ ಬೇಕಾಗ್ತದೋ ಅಂತೇಳಿ ಯಾರಿಗೂ ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಸಮಯದಲ್ಲಿ ನಮಗೆ ಅನೆಸ್ಥಿಷಿಯಾಲಜಿಸ್ಟ್ ತುಂಬಾ ಅತ್ಯಗತ್ಯ. ಸೊ ಇದನ್ನು ಹೊರತುಪಡಿಸಿ ನಮ್ಮಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ, ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಡೆಂಟಲ್ ಶಸ್ತ್ರಚಿಕಿತ್ಸೆ ಮತ್ತು ಸಾಮಾನ್ಯ ಶಸ್ತ್ರಚಿಕಿತ್ಸೆಗಳು ಲೈಕ್ ಮೂಲವ್ಯಾಧಿ ಆಗಲಿ ಅಥವಾ ಹರ್ನಿಯಾ, ಅಪೆಂಡಿಕ್ಸ್ ಇವುಗಳಿಗೆಲ್ಲ ನಾವು ಚಿಕಿತ್ಸೆಯನ್ನು ನೀಡ್ತಾ ಇದ್ದೇವೆ. ಹಾಗೆ ಇನ್ನೂ ನಮ್ಮಲ್ಲಿ ಹೃದ್ರೋಗ ಆಗಲಿ ಅಥವಾ ನರರೋಗ ಸಂಬಂಧಿ ಕಾಯಿಲೆಗಳಿಗೆ ತುರ್ತು ಚಿಕಿತ್ಸೆ ನೀಡಿ ಅವರನ್ನು ಬೇರೆ ಆಸ್ಪತ್ರೆಗಳಿಗೆ ಕಳಿಸುವ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಇದಲ್ಲದೆ ಕೆಲವು ಸಂದರ್ಭಗಳಲ್ಲಿ ನಾವು ತುರ್ತು ಚಿಕಿತ್ಸೆಯನ್ನ ನೀಡಿದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ರೋಗಿಗಳನ್ನ ಬೇರೆ ಊರುಗಳಿಗೆ ಕಳಿಸಬೇಕಾಗ್ತದೆ, ಮಣಿಪಾಲ, ಶಿವಮೊಗ್ಗ ಹೀಗೆ. ಅವಾಗ ನಮಗೆ ಕೆಲವು ಸಲ ಈ ಒಂದು ಸುಸಜ್ಜಿತವಾದಂತಹ ಮೊಬೈಲ್ ICU ಅಂತ ಏನು ಹೇಳ್ತೇವೆ ಆ ಥರದ ಆಂಬ್ಯುಲೆನ್ಸ್ನ ಅವಶ್ಯಕತೆ ಇರುತ್ತೆ. ಈ ಆಂಬ್ಯುಲೆನ್ಸ್ನಲ್ಲಿ ಈ ವೆಂಟಿಲೇಟರ್ ಇರ್ಬೋದು, ಉಸಿರಾಟಕ್ಕೆ ಸಹಾಯ ಮಾಡುವಂಥದ್ದು, ಆಮೇಲೆ ರೋಗಿಯ ಎಲ್ಲ ಪಲ್ಸ್ ಹಾಗೂ BPLನ ಚೆಕ್ ಮಾಡುವಂತಹ ಮಾನಿಟರ್ಗಳಾಗಿರ್ಬೋದು, ಸಕ್ಷನ್ ಆಗಿರ್ಬೋದು, ಅದಕ್ಕೆ ಬೇಕಾಗುವಂತಹ ಆಕ್ಸಿಜನ್ ಇತರ ಸಲಕರಣೆಗಳು ಇರುವಂತಹ ಸುಸಜ್ಜಿತವಾದಂತಹ ಒಂದು ಆಂಬ್ಯುಲೆನ್ಸ್, ಅದರೊಟ್ಟಿಗೆ ಅತ್ಯಂತ ನುರಿತ ಚಾಲಕರು ಕೂಡ ನಮ್ಮಲ್ಲಿ ಅವೈಲೇಬಲ್ ಇರುವುದು ನಮಗೊಂದು ನಿಜವಾಗಿಯೂ ವರದಾನವಾಗಿದೆ ಅಂತಲೇ ಹೇಳ್ಬೋದು. ನಮ್ಮ ಆಸ್ಪತ್ರೆ 2021ರಲ್ಲಿ ಈ NABH ಅಂತ ಹೇಳ್ತೇವೆ, ನ್ಯಾಷನಲ್ ಅಕ್ರಿಡಿಟೇಷನ್ ಬೋರ್ಡ್ ಫಾರ್ ಹಾಸ್ಪಿಟಲ್ಸ್ ಅಂತ, ಈ ಖಾಸಗಿ ಆಸ್ಪತ್ರೆಗಳ ಗುಣಮಟ್ಟವನ್ನ ಅಳತೆ ಮಾಡುವಂತಹ ಒಂದು ಬೋರ್ಡ್ ಇದು. ಅದರಿಂದ 2021ರಲ್ಲಿಯೇ ನಮ್ಮ ಆಸ್ಪತ್ರೆ ಒಂದು ಗುಣಮಟ್ಟದ ಆಸ್ಪತ್ರೆ ಅಂತ ಒಂದು ದೃಢೀಕರಣ ಆಗಿದೆ. ಇದರಲ್ಲದೆ ನಮ್ಮಲ್ಲಿ ಯಶಸ್ವಿನಿ, ಈ ರೈತರಿಗೆ ಕೃಷಿಕರಿಗೆ ಸಹಾಯ ಆಗುವಂತಹ ಯಶಸ್ವಿನಿ ಯೋಜನೆ ಕೂಡ ಇದೆ, ಹಾಗೂ ನಗದು ರಹಿತ ವಿಮಾ ಯೋಜನೆಗಳು ಕೂಡ ನಮ್ಮಲ್ಲಿ ಲಭ್ಯ ಇದೆ. ಪ್ರಮುಖವಾಗಿ ಆದರ್ಶ ಆಸ್ಪತ್ರೆ ಅಂತ ಬಂದಾಗ ಪ್ರಸೂತಿ ಮತ್ತು ಸ್ತ್ರೀರೋಗಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿರುವಂಥದ್ದು. ಹಾಗಾಗಿ ಎಲ್ಲರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ನಿಮ್ಮ ಒಂದು ಸುದೀರ್ಘವಾಗಿ ಒಂದು 25-26 ವರ್ಷಗಳ ಒಂದು ಸುದೀರ್ಘವಾದ ಒಂದು ವೈದ್ಯಕೀಯ ವೃತ್ತಿಯಲ್ಲಿ ಎಷ್ಟು ಡೆಲಿವರಿಗಳನ್ನ ಮಾಡಿಸಿರೋ ಒಂದು ಕ್ಯೂರಿಯಾಸಿಟಿ ಸರ್ವೇ ಸಾಮಾನ್ಯವಾಗಿ ಜನರಿಗಿರುವಂಥದ್ದು. ಇದುವರೆಗೂ ನಿಮ್ಮ ಒಂದು ಸುದೀರ್ಘವಾದ ವೈದ್ಯಕೀಯ ವೃತ್ತಿಯಲ್ಲಿ ಎಷ್ಟು ಡೆಲಿವರಿಗಳನ್ನ ಮಾಡಿಸಿದ್ದೀರಾ? ನಾನು ಅದರ ಸರಿಯಾಗಿ ಒಂದು ಲೆಕ್ಕ ಇಟ್ಟಿಲ್ಲ, ಆದರೂ ಒಂದು 25,000 to 30,000 ಡೆಲಿವರಿಗಳನ್ನು ಮಾಡಿಸಿರ್ತೇನೆ ಅಂತ ನಾನು ಈ ಇದರಲ್ಲಿ ಹೇಳ್ತೇನೆ. ಮೇಡಮ್, ಪ್ರಮುಖವಾಗಿ ನಿಮ್ಮ ಒಂದು ಆಸ್ಪತ್ರೆಯ ವತಿಯಿಂದ ಆರೋಗ್ಯಕ್ಕೆ ಆರೋಗ್ಯನ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳೋ ದೃಷ್ಟಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಕೈಗೊಳ್ತೀರಾ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯನ ಆರೋಗ್ಯ ಅತ್ಯಂತ ಕ್ಷೀಣಿಸ್ತಾ ಇರೋದನ್ನ ನೋಡ್ತಾ ಇದೀವಿ. ಹಿಂದೆ 70, 80, 100 ವರ್ಷ ಬದುಕ್ತಾ ಇದ್ದಂತ ಮನುಷ್ಯ ಈಗ 40-50 ವರ್ಷ ಕೂಡ ಬದುಕುವಂಥದ್ದು ಒಂದು ಕಷ್ಟದ ಸನ್ನಿವೇಶ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಕಾರ್ಯಕ್ರಮಗಳನ್ನು ನಿಮ್ಮ ಆಸ್ಪತ್ರೆ ವತಿಯಿಂದ ಹಮ್ಮಿಕೊಳ್ತಾ ಇದ್ದೀರಾ. ಈ ಒಂದು ಕಾರ್ಯಕ್ರಮಗಳ ಕುರಿತಾಗಿ ಮಾತಾಡಿದ್ರೆ ಏನ್ ಹೇಳಕ್ ಬಯಸ್ತೀರಾ? ಡೆಫಿನೆಟ್ಲಿ ನೀವು ಹೇಳಿದ್ದು ನಿಜ ಕೂಡ. ಈ ಆರೋಗ್ಯದ ದೃಷ್ಟಿಯಿಂದ ಬಂದಾಗ ನಾವು ಸಾಮಾನ್ಯವಾಗಿ ಹೇಳ್ತೇವೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ. ಸಾಮಾನ್ಯವಾಗಿ ಕಾಯಿಲೆಗಳು ಬಂದಾಗ ರೋಗಿಗಳು ಆಸ್ಪತ್ರೆಗೆ ಬರ್ತಾರೆ, ರೋಗಿಗಳು ಆರೋಗ್ಯವಾಗಿದ್ದಾಗ ನಾವು ಸಮುದಾಯದಡಿಗೆ ಹೋಗ್ತೇವೆ. ಇಲ್ಲಿ ಕೆಲವಷ್ಟು ಆರೋಗ್ಯ ಮಾಹಿತಿ ಶಿಬಿರಗಳ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಈ ಹೆಲ್ತ್ ಕ್ಯಾಂಪ್ ಅಂತ ಏನ್ ನಾವು ಮಾಡ್ತೇವೆ ಅದರಲ್ಲಿ ಬರುವಂತಹ ರೋಗಿಗಳಿಗೆ ನಾವು ತಕ್ಷಣ ಏನಾದರೂ ತೊಂದರೆಗಳಿದ್ರೆ ಅಲ್ಲಿ ಚಿಕಿತ್ಸೆಯನ್ನು ನೀಡಬಹುದೇ ಹೊರತು ಹೆಚ್ಚಿನ ಒಂದು ಪ್ರಯೋಜನ ಇದರಲ್ಲಿ ಆಗೋದಿಲ್ಲ. ಆದರೆ ಈ ಮಾಹಿತಿ ಶಿಬಿರಗಳಿಂದ ಏನಾಗ್ತದೆ, ಜನರಿಗೆ ಒಂದು ಅರಿವು, ಜಾಗೃತಿ ಮೂಡುತ್ತೆ. ಮುಖ್ಯವಾಗಿ ನಾವು ಇಲ್ಲಿ ಹೇಳಬೇಕು ಅಂದ್ರೆ ಹದಿಹರೆಯದ ಮಕ್ಕಳಲ್ಲಿ ಇರುವಂತಹ ಸಾಮಾನ್ಯ ಸಮಸ್ಯೆಗಳಿಗೆ ನಾವು ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ಅದಕ್ಕಾಗಿ ಬೇಕಾಗುವಂತಹ ಎಲ್ಲ ಜ್ಞಾನವನ್ನ, ಮಾಹಿತಿಯನ್ನ ನೀಡ್ತೇವೆ. ಅಲ್ಲದೆ ಬೇರೆ ಬೇರೆ ಧರ್ಮಸ್ಥಳ ಯೋಜನೆಗಳಿರ್ಬೋದು, ಮಹಿಳಾ ಸಂಘಗಳಿರ್ಬೋದು, ಇದಕ್ಕೆಲ್ಲ ಹೋಗ್ಬಿಟ್ಟು ಮಹಿಳೆಯರಿಗೆ ಏನಾದರೂ ಸಮಸ್ಯೆಗಳಿದ್ರೆ ಅದು ಸಾಮಾನ್ಯವಾದಂತಹ ಜನನೇಂದ್ರಿಯದ ಸೋಂಕುಗಳಿಂದ ಹಿಡಿದು ಈ ಅಸಂಕ್ರಾಮಿಕ ಕಾಯಿಲೆಗಳು ಅಂತ ಏನ್ ಹೇಳ್ತೇವೆ, ಡಯಾಬಿಟಿಸ್ ಇರ್ಬೋದು ಅಥವಾ ಅಧಿಕ ರಕ್ತದೊತ್ತಡ ಇರ್ಬೋದು, ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಮತ್ತೆ ಈಗ ಅತ್ಯಂತ ಹೆಚ್ಚಾಗಿ ಕಾಣ್ತಾ ಇರುವುದು ಈ ಬೊಜ್ಜು ಅಂತನ್ನುವಂಥದ್ದು.
ಇದು ಎಲ್ರಿಗೂ ಕೂಡ ಬೇರೆ ಬೇರೆ ಕಾಯಿಲೆಗಳಿಗೆ ಒಂದು ದಾರಿಯಾಗಿದೆ. ಇದಕ್ಕಾಗಿ ನಾವು ಏನ್ ಮಾಡಬೇಕು, ನಮ್ಮ ಜೀವನ ಶೈಲಿಯನ್ನ ನಾವು ಯಾವ ರೀತಿ ರೂಢಿಸಿಕೊಳ್ಬೇಕು, ಇದರೊಂದಿಗೆ ಯೋಗ ತರಬೇತಿ ಶಿಬಿರಗಳಿರ್ಬೋದು, ಕಣ್ಣಿನ ತಪಾಸಣೆಗಳು ಹಾಗೂ ಕಣ್ಣಿನ ಶಸ್ತ್ರಚಿಕಿತ್ಸೆ ಇರಬಹುದು, ಮುಖ್ಯವಾಗಿ ರಕ್ತದಾನ, ಅಂಗಾಂಗ ದಾನ, ನೇತ್ರದಾನ, ಇವುಗಳ ಬಗ್ಗೆಯೂ ಕೂಡ ನಾವು ಜನರಲ್ಲಿ ಒಂದು ಅವೇರ್ನೆಸ್, ಅರಿವನ್ನ ಮೂಡಿಸುವಂತಹ ಕಾರ್ಯಕ್ರಮಗಳಿರಬಹುದು. ಹೀಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ನಾವು ಈಗ ನಮ್ಮ ಆಸ್ಪತ್ರೆಯಿಂದ 25 ವರ್ಷಗಳಿಂದ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಇದರೊಂದಿಗೆ ನಮಗೆ ಅತ್ಯಂತ ಸಹಕಾರಿಯಾಗಿರೋದು ಅಂತಂದ್ರೆ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಹಾಗೂ ಲಯನ್ಸ್ ಸಂಸ್ಥೆ, ಇವೆರಡರ ಹತ್ರ ನಾವು ಸುಮಾರು ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಕೊಪ್ಪದ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಿರಬಹುದು, ತಾಲೂಕು ಪ್ರದೇಶಗಳಿರಬಹುದು, ಅಲ್ಲೂ ಕೂಡ ಈ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ. ಪ್ರಮುಖವಾಗಿ ನೀವು ಒಂದು ಆಸ್ಪತ್ರೆ ಯಶಸ್ಸಿನ ನಂತರ ಮತ್ತೊಂದು ಕೆಲಸವನ್ನ ಮಾಡ್ತೀರಾ, ಅದು ಡಯಾಗ್ನೋಸ್ಟಿಕ್ ಸೆಂಟರ್ ನ ಪ್ರಾರಂಭ ಮಾಡೋ ಕೆಲಸವನ್ನ ಮಾಡಿರುವಂತದ್ದು. ಈ ಕೊಪ್ಪ ಅಥವಾ ಶೃಂಗೇರಿ ಅಥವಾ ಇನ್ನರ್ಪುರ ಭಾಗ ಅಂತ ಬಂದಾಗ ಡಯಾಗ್ನೋಸ್ಟಿಕ್ ಸೆಂಟರ್ ನ ಒಂದು ಸಮಸ್ಯೆ ಇರುವಂತದ್ದು. ಯಾಕಂದ್ರೆ ಒಂದು ಮಣಿಪಾಲಿಗೆ ಹೋಗಬೇಕು, ತೀರ್ಥಹಳ್ಳಿಗೆ ಹೋಗ್ಬೇಕು, ಅಥವಾ ಇನ್ನು ಶಿವಮೊಗ್ಗಕ್ಕೆ ಹೋಗ್ಬೇಕು, ಅಲ್ಲಿ ಹೆಚ್ಚಿನ ಹಣವನ್ನು ವ್ಯಯ ಮಾಡಬೇಕು, ಜೊತೆಗೆ ಟ್ರಾವೆಲಿಂಗ್ ಚಾರ್ಜ್ ಆಗಿರ್ಬೋದು, ಹಲವಾರು ಸಮಸ್ಯೆಗಳು ಉದ್ಭವವಾಗ್ತಾ ಇತ್ತು. ನೀವು ಕಳೆದ 1.5-2 ವರ್ಷಗಳ ಹಿಂದೆ ಕೊಪ್ಪದಲ್ಲಿ ಶಾಲಿನಿ ಡಯಾಗ್ನೋಸ್ಟಿಕ್ ಸೆಂಟರ್ ನ ಪ್ರಾರಂಭ ಮಾಡಿರುವಂತದ್ದು. ಈ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭವಾಗಿದೆ ಹೇಗೆ, ಪ್ರಮುಖವಾಗಿ ಅಲ್ಲಿ ಯಾವೆಲ್ಲ ಒಂದು ವ್ಯವಸ್ಥೆ ಇದೆ ಈಗ ಪ್ರಸ್ತುತ ಸನ್ನಿವೇಶದಲ್ಲಿ? ಶಾಲಿನಿ ಡಯಾಗ್ನೋಸ್ಟಿಕ್ಸ್ ಅನ್ನೋದು ನಮ್ಮ ಒಂದು ಕನಸಿನ ಕೂಸು. ಇದನ್ನು ನಾವು 2022ರಲ್ಲಿ ಪ್ರಾರಂಭಿಸಿ ಈಗ ಒಂದು 3 ವರ್ಷಗಳ ಕಾಲ ಕಳೀತಾ ಇದ್ದೀವಿ. ಇದರಲ್ಲಿ ಬೇರೆ ಬೇರೆ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಡಯಾಗ್ನೋಸಿಸ್ ಅಂತೇಳಿದರೆ ಈ ಅಲ್ಟ್ರಾಸೌಂಡ್ ಆಗಿರ್ಬೋದು. ಈ ಅಲ್ಟ್ರಾಸೌಂಡ್ ಅಂತೇಳಿದರೆ ಈ ದೇಹದ ಎಲ್ಲ ಭಾಗಗಳನ್ನು ನಾವು ಅತ್ಯಂತ ಕೂಲಂಕುಷವಾಗಿ ನೋಡಿ ಅದನ್ನು ಡಯಾಗ್ನೋಸಿಸ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕಾಗಲಿ, ಅಥವಾ ಈ ಸಿ ಟಿ ಸ್ಕ್ಯಾನ್ ಅಂತೇಳಿದರೆ ನಮ್ಮ ಎಂಟೈರ್ ಬಾಡಿ, ಹೋಲ್ ಬಾಡಿ, ನಮ್ಮ ತಲೆಯಿಂದ ಹಿಡಿದು ಕಾಲಿನವರೆಗೂ ಎಲ್ಲ ಇದು ಸ್ಕ್ಯಾನ್ಗಳನ್ನು ಮಾಡಿ ಇದರಲ್ಲಿ ನುರಿತ ತಜ್ಞ ವೈದ್ಯರು ಅಂತೇಳಿ ರೇಡಿಯಾಲಜಿಸ್ಟ್ ಅಂತ ಹೇಳ್ತೇವೆ, ಅವರು ಇನ್ ಹೌಸ್ ಇರೋದ್ರಿಂದ ಅವರು 24 ಗಂಟೆಗಳ ಕಾಲ ಅವರು ಲಭ್ಯವಿರ್ತಾರೆ. ಇನ್ನು ನಮ್ಮ ಡಯಾಗ್ನೋಸ್ಟಿಕ್ ಸೆಂಟ್ರಲ್ಲಿ ಲ್ಯಾಬಿನ ಬಗ್ಗೆ ಹೇಳಲೇಬೇಕು. ನಮ್ಮಲ್ಲಿ ಈ ಹೈಟೆಕ್ ಲ್ಯಾಬ್ ಅಂತೇಳಿದರೆ ಎಲ್ಲ ಮೆಷಿನ್ಗಳು ಏನಂತ ಇರ್ತಾರೆ, ಆಟೋಮ್ಯಾಟಿಕ್ ಮೆಷಿನ್ಗಳು. ಇದರಲ್ಲಿ ನಮ್ಮ ಹ್ಯೂಮನ್ ಇಂಟರ್ಫಿಯರೆನ್ಸ್ ಏನೂ ಇರುವುದಿಲ್ಲ. ಒಂದು ಬ್ಲಡ್ ಸ್ಯಾಂಪಲ್ ಕೊಟ್ಟರೆ ನಿಖರವಾಗಿ ಅತ್ಯಂತ ಕಡಿಮೆ ಟೈಮ್ನಲ್ಲಿ ಅದು ರಿಪೋರ್ಟನ್ನು ಕೊಡುವಂಥದ್ದು. ಮತ್ತು ರೋಗಿಗಳಿಗೆ ಕೈಗೆಟುಕುವ ದರದಲ್ಲಿದೆ, ಇನ್ನೊಂದು ಗೊತ್ತಾಯ್ತಲ್ಲ. ಸೊ ಈ ಥರದ ಲ್ಯಾಬಿನ ವ್ಯವಸ್ಥೆ. ಇನ್ನು ಹೃದ್ರೋಗ ತಪಾಸಣೆಗಾಗಿ ಇಕೋ ಆಗಲಿ ಅಥವಾ ECG, TMT ಇಂಥ ಸಾಧನಗಳಿದ್ದಾವೆ. ಇನ್ನು ಎಂಡೋಸ್ಕೋಪಿ, ಉದರದರ್ಶಕ, ಇದನ್ನು ಕೂಡ ನಾವು ಅಳವಡಿಸಿದ್ದೇವೆ. ಇನ್ನು ಎಕ್ಸ್ರೇ, OPG ಇಂಥ ಹಲವಾರು ಡಯಾಗ್ನೋಸ್ಟಿಕ್ ಟೂಲ್ಸ್ಗಳು ಇದ್ದಾವೆ. ಸೊ ನಮ್ಮಲ್ಲಿ ತಿಂಗಳಿಗೊಮ್ಮೆ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅಶ್ವಲ್ ಅವರು ಪ್ರತಿ ತಿಂಗಳ 1ನೇ ಹಾಗೂ 3ನೇ ಮಂಗಳವಾರ ಬರ್ತಾರೆ. ಹಾಗೂ ಮೂತ್ರಪಿಂಡ ಅಂತೇಳಿದರೆ ಕಿಡ್ನಿ ಸ್ಪೆಷಲಿಸ್ಟ್ ಡಾಕ್ಟರ್ ಪ್ರವೀಣ್ ಅಂತೇಳಿ ಅವರು ತಿಂಗಳಿಗೆ ಒಮ್ಮೆ ಪ್ರತಿ 3ನೇ ಗುರುವಾರ ಬರ್ತಾರೆ. ನಿವಾರಣೆಗಾಗಿ ಡಾಕ್ಟರ್ ಜೀವಂತಿ ಅಂತೇಳಿ ಪ್ರತಿ 3ನೇ ಗುರುವಾರ ಇಲ್ಲಿ ಭೇಟಿಗೆ ಲಭ್ಯವಿರುತ್ತಾರೆ. ಮೇಡಮ್, ಪ್ರಮುಖವಾಗಿ ನಿಮ್ಮ ಆಸ್ಪತ್ರೆಯ ಆವರಣದಲ್ಲಿಯೇ ಏನು ಲಯನ್ಸ್ ಕ್ಲಬ್ ಹಾಗೂ ಆದರ್ಶ ಆಸ್ಪತ್ರೆಯ ಸಹಯೋಗದಲ್ಲಿ ನಿಮ್ಮ ಆದರ್ಶ ಆಸ್ಪತ್ರೆ ಆವರಣದಲ್ಲಿಯೇ ಡಯಾಲಿಸಿಸ್ ಸೆಂಟರ್ನ ಕೂಡ ಈಗ ಪ್ರಾರಂಭ ಮಾಡಿರುವಂಥದ್ದು. ಅಲ್ಲಿಗೆ 10 ಜನ ಬಡವರಿಗಾಗಿರ್ಬೋದು, ಏನು ಅನುಕೂಲಸ್ಥರ, ಏನು ತೊಂದರೆಯಲ್ಲಿದ್ದವರಿಗೆ ಈಗ ಅಲ್ಲಿ ಒಂದು ಸೇವೆಯನ್ನು ನೀಡ್ತಾ ಇರುವಂಥದ್ದು. ಅದು ಅತ್ಯಂತ ಕಡಿಮೆ ದರದಲ್ಲಿ ಈ ಒಂದು ಸೇವೆ ಲಭ್ಯವಾಗಿರುವಂಥದ್ದು. ಈ ಒಂದು ಡಯಾಲಿಸಿಸ್ ಸೆಂಟರ್ನ ಕುರಿತಾಗಿ ಏನು ಹೇಳಕ್ ಬಯಸ್ತೀರಾ? ಸರಿಯಾಗಿ ಹೇಳಿದ್ರಿ. 2023 ಜೂನ್ 15ರಲ್ಲಿ ನಮ್ಮ ಪ್ರಾಂತ್ಯದಲ್ಲಿ ಬರುವಂತಹ 6 ಲಯನ್ಸ್ ಸಂಸ್ಥೆಗಳು ಮತ್ತು ಆದರ್ಶ ಆಸ್ಪತ್ರೆಯ ಸಹಯೋಗದಲ್ಲಿ ನಮ್ಮ ಆವರಣದಲ್ಲಿ ಈ ಡಯಾಲಿಸಿಸ್ ಸೆಂಟರ್ನ ನಾವು ಪ್ರಾರಂಭಿಸಿದ್ವಿ. ಪ್ರಾರಂಭಿಕ ಹಂತದಲ್ಲಿ ಲಯನ್ಸ್ನಿಂದ 2 ಮೆಷಿನ್ಗಳನ್ನ ನೀಡಲಾಗಿತ್ತು. ಆ ನಂತರ 1 ವರ್ಷದ ಅವಧಿಯಲ್ಲಿ ನಮ್ಮ ಮಾನ್ಯ ಶಾಸಕರು ಒಂದು ಡಯಾಲಿಸಿಸ್ ಮೆಷಿನ್ ಅನ್ನು ನಮ್ಮ ಡಯಾಲಿಸಿಸ್ ಸೆಂಟರ್ಗೆ ನೀಡಿದ್ದಾರೆ. ಹೀಗಾಗಿ ಈಗ ನಾವು 3 ಡಯಾಲಿಸಿಸ್ ಮೆಷಿನ್ಗಳನ್ನ ಹೊಂದಿದ್ದೇವೆ. ಇಲ್ಲಿ ಮುಖ್ಯವಾಗಿ ಡಯಾಲಿಸಿಸ್ ಅಂದ್ರೆ ಏನು ಅನ್ನುವಂತಹ ಪಬ್ಲಿಕ್ ಅವೇರ್ನೆಸ್ ಇರೋದಿಲ್ಲ. ಸಾಮಾನ್ಯವಾಗಿ ಯಾರಿಗೆ ಮೂತ್ರಪಿಂಡಗಳು ಶಾಶ್ವತವಾಗಿ ಹದಗೆಡುತ್ತೋ, ಯಾವ ಕಾರ್ಯನಿರ್ವಹಣೆಯನ್ನ ಮಾಡೋದಿಲ್ವೋ, ಅವಾಗ ನಾವು ರಕ್ತ ಪರೀಕ್ಷೆಯನ್ನ ಮಾಡಿದಾಗ ಈ ಸೀರಮ್ ಕ್ರಿಯಾಟಿನಿನ್ ಅನ್ನುವಂಥದ್ದು 5 ಮಿಲಿಗ್ರಾಮ್ಗಿಂತ ಜಾಸ್ತಿ ಆದಾಗ ಈ ಡಯಾಲಿಸಿಸ್ಗೆ ನಾವು ರೋಗಿಗಳನ್ನ ಒಳಪಡಿಸಬೇಕಾಗ್ತದೆ. ಪ್ರತಿಯೊಬ್ಬ ರೋಗಿಯು ಡಯಾಲಿಸಿಸ್ಗೆ ಒಳಪಡುವಾಗ ಸಾಮಾನ್ಯವಾಗಿ 9 ಗಂಟೆಗೆ ಬಂದ್ರು ಅಂತಂದ್ರೆ 4 ಗಂಟೆಗಳ ಕಾಲ ಅವರು ಆ ಡಯಾಲಿಸಿಸ್ ಸೆಂಟರ್ನಲ್ಲಿ ಕಳಿಬೇಕಾಗ್ತದೆ. ಅವರ ದೇಹದಲ್ಲಿರುವಂತಹ ಎಲ್ಲ ಅಶುದ್ಧ ರಕ್ತದಲ್ಲಿ ಇರುವಂತಹ ನೀರಿರಬಹುದು ಅಥವಾ ಲವಣಗಳಿರಬಹುದು, ಇದನ್ನ ಡಯಾಲಿಸಿಸ್ ಮೆಷಿನ್ ಮೂಲಕ ನಾವು ಶುದ್ಧಪಡಿಸಿ
ವಾಪಸ್ ಮತ್ತೆ ರೋಗಿಯ ದೇಹಕ್ಕೆ ಹಾಕುವಂತಹ ಒಂದು ವ್ಯವಸ್ಥೆ. ಇದಕ್ಕಾಗಿ 4 ಗಂಟೆಗಳ ಕಾಲ ಅವರಲ್ಲಿ ನಿಲ್ಬೇಕಾಗುತ್ತೆ ಹಾಗೂ ವಾರದಲ್ಲಿ 3 ಸಲ ಅವ್ರು ಬರ್ಬೇಕಾಗುತ್ತೆ. ಈಗ ನಾವು ಅದು ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಬ್ಬ ರೋಗಿ ಸಾಮಾನ್ಯವಾಗಿ 12 ಸಲ ಈ ಡಯಾಲಿಸಿಸ್ ಚಿಕಿತ್ಸೆಗೆ ಒಂದು ತಿಂಗಳಿನಲ್ಲಿ ಒಳಪಡಬೇಕಾಗುತ್ತೆ. ನಾವು ಎಷ್ಟೇ ಕಾಸ್ಟ್ ಅನ್ನ ಕಡಿಮೆ ಮಾಡಿದ್ರು ಕೂಡ ಒಂದು ಡಯಾಲಿಸಿಸ್ ಸೆಂಟರ್ ಅನ್ನ ನಡೆಸಬೇಕು ಅಂತಂದ್ರೆ ಅದಕ್ಕೆ ಒಬ್ಬರು ಟೆಕ್ನಿಷಿಯನ್ ಬೇಕಾಗ್ತಾರೆ, ಅದಕ್ಕೆ ಬೇಕಾಗುವಂತಹ ಲವಣಗಳು ದ್ರಾವಣಗಳು ಕೂಡ ಬೇಕಾಗ್ತದೆ. ಇದೆಲ್ಲವೂ ಕೂಡ ಇವತ್ತಿನ ದಿವಸದಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಇರ್ತದೆ. ಅದಕ್ಕೆ ನಮಗೆ ಚಿಕಿತ್ಸೆಗೆ ತಗುಲುವಂತಹ ವೆಚ್ಚವೇ 750ರಿಂದ 800 ರೂಪಾಯಿ. ನಾವು 950 ರೂಪಾಯಿಗಳಿಗೆ ಒಂದು ಡಯಾಲಿಸಿಸ್ ಅನ್ನ ಒಬ್ಬ ರೋಗಿಗೆ ಮಾಡ್ತೇವೆ. ದಾನಿಗಳ ಸಹಾಯದಿಂದ ಕೆಲವು ರೋಗಿಗಳಿಗೆ ನಾವು ಇವತ್ತು 700 ರೂಪಾಯಿಗಳಿಗೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ಕನಸೇನು ಅಂತಂದ್ರೆ ನಮ್ಮ ಲಯನ್ಸ್ ಹೊರತುಪಡಿಸಿ ಕೊಪ್ಪದಲ್ಲಿರುವಂತಹ ದಾನಿಗಳು ಇನ್ನು ಮುಂದೆ ಬಂದ್ರೆ ನಾವು ಮುಂದಿನ ದಿನಗಳಲ್ಲಿ 500 ರೂಪಾಯಿಗಳಿಗೆ ಒಂದು ಡಯಾಲಿಸಿಸ್ ಅನ್ನ ಮಾಡಿದರೆ ಅವರಿಗೆ 6,000 ರೂಪಾಯಿಗಳಿಗೆ ಡಯಾಲಿಸಿಸ್ ಚಿಕಿತ್ಸೆಯನ್ನ ನೀಡಬಹುದು ಅನ್ನುವ ಒಂದು ಆಶಯ ನಮ್ಮದು. ಅದರೊಟ್ಟಿಗೆ ಅಭಿಷೇಕ್ ಅವರು ಹೇಳಿದಾಗೆ ಅವರಿಗೆ ಬರುವಂತಹ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಇರುತ್ತೆ. ಅವರೊಂದಿಗೆ ಬರುವಂತಹ ಒಬ್ಬ ವ್ಯಕ್ತಿಗೆ ಆ ದಿವಸ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ತಿಂಗಳಲ್ಲಿ 12 ದಿವಸಗಳು ಆ ವ್ಯಕ್ತಿಯೊಂದಿಗೆ ಬರುವಂತಹ ಇನ್ನೊಬ್ಬರು ಸಿಬ್ಬಂದಿ ಏನಿರ್ತಾರೆ ಅವರದ್ದು ಕೂಡ ಕೆಲಸದ ಈ ಸಮಸ್ಯೆ ಆಗ್ತದೆ. ಇವೆಲ್ಲವನ್ನ ಮನಗಂಡು ನಾವು ದಾನಿಗಳಲ್ಲಿ ಕೇಳ್ಕೊಳ್ಳೋದು ಏನು ಅಂತಂದ್ರೆ ಕೊಪ್ಪದಲ್ಲಿ ಪ್ರಪ್ರಥಮವಾಗಿ ಈಗ ನಾವು ಏನು ಡಯಾಲಿಸಿಸ್ ಸೆಂಟರ್ನ ಮಾಡಿದ್ದೇವೆ ಗವರ್ಮೆಂಟ್ ಆಸ್ಪತ್ರೆಯನ್ನ ಹೊರತುಪಡಿಸಿ, ಇದನ್ನ ನಾವು ಇನ್ನೂ ಮುಂದಿನ ದಿನಗಳಲ್ಲಿ ಎಲ್ಲಾ ರೋಗಿಗಳಿಗೆ ಕೈಗೆಟುಕುವಂತಹ ದರದಲ್ಲಿ ಈ ಚಿಕಿತ್ಸೆಯನ್ನ ನೀಡಬೇಕು ಅನ್ನುವ ಆಶಯವನ್ನ ಹೊಂದಿದ್ದೇವೆ. ನಮ್ಮ ಆಸ್ಪತ್ರೆಯ ವತಿಯಿಂದ ಈಗ ನಾವು ನೈರ್ಮಲ್ಯ ಹಾಗೂ ಬಯೋಮೆಡಿಕಲ್ ವೇಸ್ಟ್ ಇರಬಹುದು ಅಥವಾ ಈ ವಿದ್ಯುತ್ ಶಕ್ತಿ, ನೀರಿನ ವ್ಯವಸ್ಥೆ, ಸಿಬ್ಬಂದಿಗಳು ಇದೆಲ್ಲವನ್ನ ನಾವು ನಮ್ಮ ಆಸ್ಪತ್ರೆಯಿಂದ ಕೊಡ್ತಾ ಇರೋದ್ರಿಂದ ತಿಂಗಳಿಗೆ 20ರಿಂದ 25 ಸಾವಿರದಷ್ಟು ನಾವು ನಮ್ಮ ಆಸ್ಪತ್ರೆಯಿಂದನೇ ಮಾಡ್ತಾ ಇದ್ದೇವೆ. ಇದನ್ನ ಹೊರತುಪಡಿಸಿ ನಾವು ಟೆಕ್ನಿಷಿಯನ್ ಸಂಬಳ ಏನಿದೆ ಹಾಗೂ ದ್ರಾವಣಗಳಿದೆ ಇದಕ್ಕೆಲ್ಲವನ್ನು ನಾವು ಲಯನ್ಸ್ ಸಂಸ್ಥೆಯಿಂದ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೊಡಕ್ಷನ್ ಹೇಳಿದೆ ವೈದ್ಯ ದಂಪತಿಗಳು ಅಂತ. ಬಹುಶಃ ಆದರ್ಶ ಆಸ್ಪತ್ರೆ ಯಶಸ್ಸಿನಲ್ಲಿ ನಿಮ್ಮಿಬ್ಬರದ್ದು ಕೂಡ ಸಮಾನವಾದ ಪಾಲಿರುವಂತದ್ದು. ಈ ಭಾಗದಲ್ಲಿ ನಿಮ್ಮದೇ ಆದ ರೀತಿಯಲ್ಲಿ ಉತ್ತಮವಾದ ಸೇವೆಯನ್ನು ನೀಡಿರುವಂತದ್ದು. ನಿಮ್ಮ ಒಂದು ವೈದ್ಯಕೀಯ ವೃತ್ತಿ ಜೀವನದಲ್ಲಿ ಇಬ್ರು ಕೂಡ ವೈದ್ಯರಾಗಿರುವಂತದ್ದು ಅಥವಾ ಒಂದು ಆಸ್ಪತ್ರೆ ಬೆಳವಣಿಗೆ ದೃಷ್ಟಿಯಲ್ಲಿ, ನಿಮ್ಮ ಒಂದು ಸಂಸ್ಥೆಯ ಬೆಳವಣಿಗೆ ದೃಷ್ಟಿಯಲ್ಲಿ ನೋಡೋದಾದ್ರೆ ಇಬ್ರು ಕೂಡ ವೈದ್ಯರಾಗಿರುವಂತದ್ದು ಎಷ್ಟು ಅನುಕೂಲಕರವಾಗಿದೆ? ನನ್ನ ಶ್ರೀಮತಿಯವರೇ ಅರಿವಳಿಕೆ ಶಾಸ್ತ್ರ ತಜ್ಞರಾಗಿರುವುದರಿಂದ ಅನೆಸ್ಥಿಶಿಯಾಲಜಿಸ್ಟ್. ಸೊ ಇದರಿಂದ ನಮಗೆ ತುಂಬ ಅನುಕೂಲವಾಗಿದೆ. ಯಾಕಂತ ಹೇಳಿದರೆ ಡೆಲಿವರಿ ಟೈಮ್ನಲ್ಲಿ ಪೇಷಂಟ್ನ ಇದು ಹೇಗಾಗ್ತದೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ನಾರ್ಮಲ್ ಆದರೂ ಆಗ್ಬೋದು ಅಥವಾ ಶಸ್ತ್ರಚಿಕಿತ್ಸೆಗೆ ಹೋದರೂ ಹೋಗ್ಬೋದು, ಅಥವಾ ಕೆಲವೊಂದು ಸರಿ ಮಗುವಿಗೆ ಉಸಿರಾಟದ ತೊಂದರೆ ಇರ್ಬೋದು ಅಥವಾ ಅತಿಯಾದ ರಕ್ತಸ್ರಾವ ಇರ್ಬೋದು. ಇವೆಲ್ಲ ಟೈಮ್ನಲ್ಲಿ ಅನೆಸ್ಥಿಶಿಯಾಲಜಿಸ್ಟ್ ಅಂದರೆ ಅರಿವಳಿಕೆ ಶಾಸ್ತ್ರತಜ್ಞರ ಒಂದು ಪಾತ್ರ ಅನಿವಾರ್ಯವಾಗಿರ್ತದೆ. ಸೊ ಇದು ನಮಗೆ ಒಂದು ವರದಾನ ಅಂತೇಳಿ ಹೇಳ್ಬೋದು ನಮ್ಮ ಮಟ್ಟಿಗೆ. ಮೇಡಮ್, ನಿಮ್ಗೆ ಹೇಗನ್ಸುತ್ತೆ ಇಬ್ರು ಕೂಡ ವೈದ್ಯರಾಗಿರುವಂಥದ್ದು ನಿಮ್ಮ ಒಂದು ವೃತ್ತಿ ಜೀವನಕ್ಕಾಗಿರ್ಬೋದು, ನಿಮ್ಮ ಒಂದು ಆಸ್ಪತ್ರೆ ಬೆಳವಣಿಗೆ ದೃಷ್ಟಿ ಅದು ಎಷ್ಟು ಅನುಕೂಲಕರವಾಗಿದೆ? ಆಸ್ಪತ್ರೆಯ ಸರ್ವತೋಮುಖ ಬೆಳವಣಿಗೆಯನ್ನ ನಾವು ಕನ್ಸಿಡರ್ ಮಾಡಿದ್ರೆ ಇಬ್ಬರು ವೈದ್ಯರಿರುವಂತದ್ದು ತುಂಬಾ ಅನುಕೂಲಕರ. ಈಗ ಡಾಕ್ಟರ್ ಯಾವಾಗಾದ್ರೂ ಪೇಷಂಟ್ಗಳನ್ನ ನೋಡ್ತಾ ಇದ್ರಿ ಅಥವಾ ಹೆರಿಗೆಯನ್ನ ಮಾಡ್ತಾ ಇದ್ರಿ, ಅಲ್ಟ್ರಾಸೌಂಡ್ ಮಾಡ್ತಾ ಇದ್ರೆ, ಹೊರರೋಗಿಗಳ ವಿಭಾಗದಲ್ಲಿ ಬರುವಂತಹ ರೋಗಿಗಳನ್ನ ನೋಡುವಂತದ್ದಾಗ್ಲಿ ಅಥವಾ ಆಸ್ಪತ್ರೆಯ ಸಿಬ್ಬಂದಿಗಳನ್ನ ನಿರ್ವಹಿಸುವಂತಹ ಒಂದು ಕೆಲಸವಾಗ್ಲಿ ಅಥವಾ ಆಸ್ಪತ್ರೆಯ ಎಲ್ಲ ಅಡ್ಮಿನಿಸ್ಟ್ರೇಷನ್ ವರ್ಕ್ ಏನಿದೆ ಇದನ್ನೆಲ್ಲ ಮಾಡ್ಕೊಂಡು ಹೋಗ್ಲಿಕ್ಕಾಗ್ಲಿ ಇಬ್ಬರು ವೈದ್ಯರಿದ್ದಾಗ ಏನಾಗ್ತದೆ, ನಮ್ಮಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಈಗ ನಾವು ಹೇಳ್ತೇವೆ ಒಂದು ಬಂಡಿ ಸಾಕ್ಬೇಕು ಅಂತಂದ್ರೆ ಅದಕ್ಕೆ 2 ಚಕ್ರಗಳು ಬೇಕಾಗುತ್ತೆ. ಈ 2 ಚಕ್ರಗಳು ಒಂದೇ ಮುಖವಾಗಿ ಚಲಿಸಿದಾಗ ಬಂಡಿಯ ವೇಗವನ್ನ ಹೆಚ್ಚಿಸಲಿಕ್ಕೆ ಸಾಧ್ಯತೆ ಇರುತ್ತೆ. ದಂಪತಿಗಳಲ್ಲಿ ಒಬ್ಬರು ವೈದ್ಯರು ಒಬ್ಬರು ವೈದ್ಯರಲ್ಲ ಅಂತಂದಾಗ ಕೆಲವು ಸಲ ಸಮಯವನ್ನ ನೀಡ್ತಾ ಇಲ್ಲ ಅಥವಾ ಏನೋ ಒಂದು ಅನ್ಯೋನ್ಯತೆಯ ಸಮಸ್ಯೆಗಳು ಬರಬಹುದು. ಆದ್ರೆ ನಮ್ಮಲ್ಲಿ ಏನು ಅಂತಂದ್ರೆ ನಾವು ಬೆಳಿಗ್ಗೆ ಎದ್ದು 9 ಗಂಟೆಗೆ ಇಬ್ರು ಒಟ್ಟಿಗೆ ಆಸ್ಪತ್ರೆಗೆ ಹೋಗ್ಬಿಟ್ರೆ ರಾತ್ರಿ 9 ಗಂಟೆಗೆ ಇಬ್ರು ಒಟ್ಟಿಗೆ ಮನೆಗೆ ಬರ್ತೇವೆ. ಇದರಲ್ಲಿ ನಮ್ಗೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಅಥವಾ ಏನಾದ್ರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಏನ್ ಹೇಳ್ತಾರೆ ಇದು ಯಾವುದೂ ಇಲ್ಲ. ಇದು ರೋಗಿಯ ದೃಷ್ಟಿಯಿಂದಲೂ ಕೂಡ ತುಂಬಾ ಅನುಕೂಲಕರವಾಗಿದೆ ಅಂತ ನಾನು. ಈಗ ಒಂದು ಸಂಸ್ಥೆ ಅಥವಾ ಒಂದು ಆಸ್ಪತ್ರೆ ಯಾವುದೇ ಒಂದು ಸೆಕ್ಟರ್ ಅಂತ ಬಂದಾಗ ಅದರ ಯಶಸ್ಸಿನಲ್ಲಿ ಅದರ ಮುಖ್ಯಸ್ಥರು ಎಷ್ಟು ಪಾತ್ರವನ್ನು ವಹಿಸ್ತಾರೆ, ಅದರ ಜೊತೆಲಿ ಅವರ ಸಿಬ್ಬಂದಿ ವರ್ಗವು ಕೂಡ ಅಷ್ಟೇ ಪಾತ್ರವನ್ನು ವಹಿಸ್ತಾರೆ. ನಿಮ್ಮ ಒಂದು ಆಸ್ಪತ್ರೆಯಲ್ಲೂ ಕೂಡ ಏನು ಹಲವಾರು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ನಿಮ್ಮ ಯಶಸ್ಸಿನಲ್ಲಿ ಒಂದು ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಹಾಗೆ ನಿಮ್ಮ ಒಂದು ಆಸ್ಪತ್ರೆಯಲ್ಲಿ ಇರುವಂತಹ ಸಿಬ್ಬಂದಿಗಳ ಕುರಿತಾಗಿ ಹೇಳಿದ್ದಾರೆ, ಏನ್ ಹೇಳಕ್ ಬಯಸ್ತೀರಾ? ಸೊ ಖಾಸಗಿ ಆಸ್ಪತ್ರೆ ನಿರ್ವಹಣೆ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಸೊ ಇದರಲ್ಲಿ ನಮ್ಮ ಸಿಬ್ಬಂದಿಗಳು ಅವರ ಪಾತ್ರ ಬಹುಮುಖ್ಯ. ಸೊ ಅವರಲ್ಲಿ ರಿಸೆಪ್ಷನಿಸ್ಟ್, ಸ್ವಾಗತಕಾರಣಿಯರಾಗಿರ್ಬೋದು ಅಥವಾ ಚಿಕಿತ್ಸೆ ನೀಡುವ ಶುಶ್ರೂಷಕಿಯರು, ನರ್ಸ್ ಆಗಿರ್ಬೋದು ಅಥವಾ ಲ್ಯಾಬ್ ಮತ್ತು ಮೆಡಿಕಲ್ನಲ್ಲಿ ವರ್ಕ್ ಮಾಡುವಂಥ ತಂತ್ರಜ್ಞರಿರ್ಬೋದು ಅಥವಾ ಸಾಮಾನ್ಯ ನಮ್ಮ ಟ್ರಾಲಿ ದೂಡುವಂಥ ವಾರ್ಡ್ ಬಾಯ್ಗಳು ಇರ್ಬೋದು. ಸೊ ಇವರದ್ದೆಲ್ಲ ಒಂದು ಪಾತ್ರ ಇಂಪಾರ್ಟೆಂಟ್ ಆಗ್ತದೆ. ನಮ್ಮಲ್ಲಿ ಈಗ ನೀವು ಹೇಳಿದ ಹಾಗೆ
ಒಂದು 45ರಿಂದ 50ಕ್ಕೂ ಹೆಚ್ಚು ಸಿಬ್ಬಂದಿಗಳು ಶಾಲಿನಿ ಮತ್ತು ಆದರ್ಶ ಆಸ್ಪತ್ರೆಯನ್ನ ಸೇರಿ ಇದ್ದಾರೆ. ಇವರೆಲ್ಲರನ್ನ ನಾವು ನಮ್ಮ ಮಕ್ಕಳಂತೆ ನೋಡ್ಕೊಳ್ತೇವೆ. ನಮ್ಮ ಆಸ್ಪತ್ರೆ ಪ್ರಾರಂಭವಾದಾಗ 25 ವರ್ಷಗಳಿಂದ ನಮ್ಮೊಂದಿಗಿರುವಂತಹ 5 ಸಿಬ್ಬಂದಿಗಳು, 15ರಿಂದ 20 ವರ್ಷಗಳ ಸೇವೆಯನ್ನ ಸಲ್ಲಿಸಿರುವಂತಹ 15 ಸಿಬ್ಬಂದಿಗಳು ಹಾಗೂ 5 ವರ್ಷಕ್ಕೂ ಹೆಚ್ಚು ಕಾಲ ನಮ್ಮೊಂದಿಗಿರುವಂತಹ ಹಲವು ಸಿಬ್ಬಂದಿಗಳು ಇವತ್ತು ನಮ್ಮೊಂದಿಗಿದ್ದಾರೆ. ಇವರೆಲ್ಲರ ಪಾತ್ರವನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇವೆ. ಹೆಚ್ಚಾಗಿ ಯುವಕರು ಏನ್ ಮಾಡ್ತಾರೆ ಅಂತಂದ್ರೆ, ಇವತ್ತು ನಾವು ವಿದ್ಯಾಭ್ಯಾಸವನ್ನ ಮುಗಿಸಿದ ನಂತರ ನಾವು ಸಡನ್ ಆಗಿ ಸರ್ಕಾರಿ ಕೆಲಸಕ್ಕೆ ಸೇರ್ಬೇಕು, ಸಂಬಳವನ್ನ ಎಣಿಸ್ಬೇಕು ಅನ್ನುವಂತಹ ಒಂದು ಮೆಂಟಲ್ ಸ್ಟೇಟಸ್ ಅಲ್ಲಿ ಇರ್ತಾರೆ. ನಾನು ಈ ಸಂದರ್ಭದಲ್ಲಿ ಏನ್ ಹೇಳಿಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ, ನಾವು ಖಾಸಗಿ ರಂಗದಲ್ಲಿ ನಾವು ಇನ್ನೊಬ್ಬರಿಗೆ ಮನೆಯ ಬೆಳಕಾಗಿ ಒಂದು ಮಾಡ್ಲಿಕ್ಕೆ ಸಾಧ್ಯತೆಗಳು ಇದೆ ಅಂತಾದ್ರೆ ನಾವು ಈ ಸಂದರ್ಭದಲ್ಲಿ ತುಂಬಾ ಸಂತೋಷವನ್ನು ಪಡ್ತೇವೆ. ಯಾಕಂದ್ರೆ ನಮ್ಮಲ್ಲಿರುವಂತಹ 50 ಜನರ ಕುಟುಂಬಗಳಿಗೆ ನಾವು ಒಂದು ದಾರಿಯನ್ನ ತೋರಿಸ್ತಾ ಇದ್ದೇವೆ. ಅವರು ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಅಷ್ಟೇ ಒಂದು ಆಸಕ್ತಿಯಿಂದ ಹಾಗೂ ಅಷ್ಟೇ ಒಂದು ಪ್ರೀತಿಯಿಂದ ನಮ್ಮೊಂದಿಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಮೂಲಕ ನಾವು ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ಹೇಳಿಕ್ಕೆ ಇಷ್ಟ. ಸರ್, ಈಗ ಪ್ರಸ್ತುತವಾಗಿ ಡಾಕ್ಟರ್ ಆಗುವಂಥದ್ದು ಹಲವಾರು ಸೌಲಭ್ಯಗಳಿರುತ್ತೆ. ಆದರೆ 25, 30, 35 ವರ್ಷಗಳ ಹಿಂದೆ ನಾವು ವೈದ್ಯಕೀಯ ಓದ್ತೀವಿ ಅಥವಾ MBBS ಓದ್ತೀವಿ ಅಂತ ಬಂದಾಗ ಅದಕ್ಕೆ ಹಲವಾರು ಸಮಸ್ಯೆಗಳು, ತೊಡಕುಗಳು ಇರ್ತದೆ. ಅಂತಹ ಸಂದರ್ಭದಲ್ಲಿ ನೀವು MBBS ನ ಓದಿ ಈಗ ಡಾಕ್ಟರ್ ಆಗಿರುವಂಥದ್ದು ಒಂದು ಹೆಮ್ಮೆಯ ಸಂಗತಿಯ ವಿಚಾರ. ಅದರಲ್ಲಿ ನಿಮ್ಮ ಕುಟುಂಬದ ಪಾತ್ರವು ಕೂಡ ಅಷ್ಟೇ ಪಾತ್ರವನ್ನು ವಹಿಸಿರುತ್ತೆ. ಹಾಗೆ ನಿಮ್ಮ ಒಂದು ಹಿಂದೆ MBBS ಮಾಡಿದ ವಿಚಾರ ಆಗಿರ್ಬೋದು, ನಿಮ್ಮ ಒಂದು ಸುದೀರ್ಘವಾದ ಜೀವನದಲ್ಲಿ, ಕೇವಲ ಅದು ವೈದ್ಯಕೀಯ ವೃತ್ತಿ ಜೀವನ ಮಾತ್ರ ಅಲ್ಲ, ಸುದೀರ್ಘವಾದ ನಿಮ್ಮ ಒಂದು ಜೀವನದಲ್ಲಿ ನಿಮ್ಮ ಇಬ್ಬರ ಜೀವನವನ್ನು ತಗೊಂಡಾಗ ನಿಮ್ಮ ಒಂದು ಕುಟುಂಬ ಯಾವ ರೀತಿಯಾಗಿ ಪಾತ್ರವನ್ನು ವಹಿಸಿದೆ? ನಮ್ಮ ತಾಯಿಯವರಿಗೆ ನಾನೊಂದು ವೈದ್ಯನಾಗಬೇಕಂತೇಳಿ ತುಂಬ ಒಂದು ಕನಸಿತ್ತು. ಸೊ ಅದರ ಪ್ರಕಾರ ನಾವೆಲ್ಲ ಆಸ್ಪತ್ರೆಯನ್ನು ಮಾಡಬೇಕಂತ ಇತ್ತು, ಅದನ್ನೆಲ್ಲ ಮಾಡಿದ್ವಿ. ಸೊ ಇತ್ತೀಚೆಗೆ ನಾವು ನಮ್ಮ ಮಾತೃಶ್ರೀಯವರ ಹೆಸರಲ್ಲಿ ಶಾಲಿನಿ ಡಯಾಗ್ನೋಸ್ಟಿಕ್ಸನ್ನು ಸ್ಟಾರ್ಟ್ ಮಾಡಿ 2 ವರ್ಷಗಳಾಯ್ತು. ಮತ್ತೆ ನಾವು ವೈದ್ಯ ಕುಟುಂಬದಿಂದ ಬಂದವರಲ್ಲ. ನಮ್ಮ ತಂದೆ ತಾಯಿಗಳು ಹಾಗೂ ಸರ್ ತಂದೆ ತಾಯಿಗಳು ಕೃಷಿಕರಾಗಿದ್ರು, ನಮ್ಮ ತಂದೆ ತಾಯಿಗಳು ಲೆಕ್ಚರರ್ ಆಗಿದ್ರು. ಆದರೂ ಕೂಡ ಅವರು ಒಬ್ಬರು ನಮ್ಮ ಮಕ್ಕಳು ವೈದ್ಯರಾಗಬೇಕು ಅನ್ನುವ ಒಂದು ಹಂಬಲದಿಂದ ಆ ಸಮಯದಲ್ಲಿ ಅತ್ಯಂತ ಕಷ್ಟ ಪರಿಸ್ಥಿತಿಯಲ್ಲಿ MBBS ಹಾಗೂ ಸ್ನಾತಕೋತ್ತರ ಪದವಿಯನ್ನ ನಮಗೆ ಕೊಡಿಸಿ ನಮ್ಮ ಆಸ್ಪತ್ರೆಯನ್ನ ನಾವು ನಿರ್ಮಾಣ ಮಾಡಲಿಕ್ಕೆ ಎಲ್ಲಾ ರೀತಿಯ ಸಹಕಾರವನ್ನ ನಮ್ಮ ಕುಟುಂಬದವರು ನೀಡಿದ್ದಾರೆ. ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಚಿರಋಣಿಗಳಾಗಿರ್ತೇವೆ. ಹಾಗೂ ನಮ್ಮ ಮಗಳು, ನಮ್ಮ ಏಕೈಕ ಪುತ್ರಿ ಇದ್ದಾಳೆ ನಿಹಾರಿಕಾ, ಅವಳು ಕೂಡ MBBS ಶಿಕ್ಷಣವನ್ನ SDM ಕಾಲೇಜ್ ಧಾರವಾಡದಲ್ಲಿ ಮುಗಿಸಿ ಈಗ ಮಂಗಳೂರಿನ KS ಹೆಗಡೆಯಲ್ಲಿ ರೇಡಿಯಾಲಜಿ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡಿತಾ ಇದ್ದಾಳೆ. ಇದು ನಿಜವಾಗಿಯೂ ನಮಗೊಂದು ಹೆಮ್ಮೆಯ ಪ್ರಮುಖವಾಗಿ ಕೊನೆಯದಾಗಿ ಇಬ್ಬರಿಗೂ ನಾನು ಈ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಕೊನೆಯ ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳ್ತಾ ಇರುವಂತದ್ದು, ನಿಮ್ಮ ಒಂದು ಸುದೀರ್ಘವಾದ ವೃತ್ತಿ ಜೀವನ ಆಗಿರ್ಬೋದು, ವೈದ್ಯಕೀಯ ವೃತ್ತಿ ಜೀವನ ಆಗಿರ್ಬೋದು, ಆದರ್ಶ ಆಸ್ಪತ್ರೆ ಆಗಿರ್ಬೋದು, ಶಾಲಿನಿ ಡಯಾಗ್ನೋಸ್ಟಿಕ್ ಸೆಂಟರ್, ಹಾಗೆ ನೀವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೈಗೊಳ್ತಿರುವ ಹಲವಾರು ಕಾರ್ಯಕ್ರಮಗಳಾಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತಾಗಿರ್ಬೋದು, ಮುಂದಿನ ಒಂದು ಯೋಜನೆಗಳಾಗಿರ್ಬೋದು, ಕಾರ್ಯಕ್ರಮಗಳ ಕುರಿತಾಗಿ ಕೊನೆಯದಾಗಿ ನೀವು ಏನ್ ಹೇಳಕ್ ಬಯಸ್ತೀರಾ? ಕೊಪ್ಪದಲ್ಲಿ 25 ವರ್ಷಗಳಿಂದ ನಾವು ಜನಸೇವೆಯನ್ನು ಮಾಡಿ ಕೊಪ್ಪದ ಜನತೆಗೆ ಒಂದು ಆದರ್ಶ ಆಸ್ಪತ್ರೆಯಿಂದ ಅಥವಾ ಶಾಲಿನಿ ಡಯಾಗ್ನೋಸ್ಟಿಕ್ಸಿಂದ ಒಂದು ಕೈಗೆಟುಕುವ ದರದಲ್ಲಿ ಎಲ್ರಿಗೂ ಒಂದು ಚಿಕಿತ್ಸೆ ನೀಡುವ ಆಸೆ ಇದೆ ನಮ್ಮಲ್ಲಿ. ಇನ್ನೊಂದು ಶಿಕ್ಷಣ ರಂಗದಲ್ಲಿ ಅಂತೇಳಿದರೆ ಪ್ಯಾರಾಮೆಡಿಕಲ್ ಕೋರ್ಸ್ ಅಥವಾ ನರ್ಸಿಂಗ್ ಕಾಲೇಜ್ ಒಂದು ಮಾಡುವಂಥ ಒಂದು ಉದ್ದೇಶವನ್ನು ಹೊಂದಿದ್ದೇವೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಏನಾಗ್ತದೆ ನೋಡಿ ಇದು ಮಾಡ್ತೇವೆ. ಮೇಡಮ್, ಕೊನೆಯದಾಗಿ ನೀವೇನು ಹೇಳಕ್ ಬಯಸ್ತೀರಾ? ಆರೋಗ್ಯವೇ ಭಾಗ್ಯ, ಹೆಲ್ತ್ ಇಸ್ ವೆಲ್ತ್ ಅಂತ ನಾವು ಹೇಳ್ತೇವೆ. ಸಾಮಾನ್ಯವಾಗಿ ನಾವು ಎಲ್ಲರೂ ಜನರಲ್ಲಿ ರಿಕ್ವೆಸ್ಟ್ ಮಾಡೋದಿಷ್ಟೇ, ನಿಯಮಿತವಾಗಿ ನಿಮ್ಮ ಆರೋಗ್ಯ ತಪಾಸಣೆಯನ್ನ ಮಾಡ್ಕೊಳ್ಬೇಕು. ಯಾಕಂತಂದ್ರೆ ನಾವು ನಮ್ಮ ಜೀವನ ಶೈಲಿಯನ್ನ ಇವತ್ತು ಮರೆತು ಬಿಟ್ಟಿದ್ದೇವೆ. ನಮ್ಮ ಒಂದು ಒತ್ತಡ ಸಹಿತವಾದಂತಹ ಜೀವನ ಶೈಲಿಯಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ನಾವು ಗಣನೆಯನ್ನ ಮಾಡ್ತಾ ಇಲ್ಲ. ಹೀಗಾಗಿ ಕಾಲ್ನಡಿಗೆ ಮಾಡೋದಾಗ್ಲಿ ಅಥವಾ ಯೋಗ, ಪ್ರಾಣಾಯಾಮ, ಧ್ಯಾನ ಇವುಗಳನ್ನ ಮಾಡೋದ್ರ ಮೂಲಕ ನಮ್ಮ ಮನಸ್ಸು ಹಾಗೂ ದೇಹದ ಆರೋಗ್ಯವನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕು. ಒತ್ತಡ ಜೀವನದಲ್ಲಿಯೂ ಕೆಲವಷ್ಟು ಹವ್ಯಾಸಗಳನ್ನ ಬೆಳೆಸಿಕೊಳ್ಳುವುದರ ಮೂಲಕ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು. ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ಆಸ್ಪತ್ರೆ ಆಗಲಿ ಅಥವಾ ಡಯಾಗ್ನೋಸ್ಟಿಕ್ ಸೆಂಟರ್ ಆಗಲಿ ಎಲ್ಲಿಯೇ ಆದರೂ ಕೂಡ ಇವತ್ತಿನ ಬೆಲೆ ಏರಿಕೆಯ ಕಾಲದಲ್ಲಿ ನಾವು ಅತ್ಯಂತ ಕಡಿಮೆ ದರದಲ್ಲಿ ಮಾಡುವಂಥದ್ದು ಕಷ್ಟ ಸಾಧ್ಯವಾದಾಗ ಕೆಲವು ಆರೋಗ್ಯ ವಿಮೆ ಯೋಜನೆಗಳೇನಿದ್ದಾವೆ ಅದನ್ನ ನಾವೆಲ್ಲರೂ ಮಾಡಿಕೊಳ್ಳೋದ್ರಿಂದ ನಾವು ಕೆಲವು ಸಲ ಯಾವುದಾದ್ರೂ ಈ ಆಕಸ್ಮಿಕವಾಗಿ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾದಾಗ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗದೆ ಇವುಗಳನ್ನ ಉಪಯೋಗಿಸಬಹುದು ಅನ್ನೋದು ನನ್ನ ಒಂದು ಭರವಸೆ. ಸರ್ ಹಾಗೂ ಮೇಡಮ್, ಪ್ರಮುಖವಾಗಿ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಸುದೀರ್ಘವಾದ ಒಂದು ವೃತ್ತಿ ಜೀವನದ ಕುರಿತಾಗಿ
ಆದರ್ಶ ಆಸ್ಪತ್ರೆ ಪ್ರಾರಂಭವಾಗಿ 25 ವರ್ಷಗಳಾದ ವಿಚಾರ. ನಿಮ್ಮ ಆದರ್ಶ ಆಸ್ಪತ್ರೆಯಲ್ಲಿ ಇರುವಂತಹ ಸೌಲಭ್ಯಗಳಾಗಿರ್ಬೋದು, ಹಾಗೆ ಯಾವೆಲ್ಲ ರೋಗಗಳಿಗೆ ಚಿಕಿತ್ಸೆಯನ್ನ ನೀಡ್ತಾ ಇದ್ದೀರಾ, ಹಾಗೆ ಶಾಲಿನಿ ಡಯಾಗ್ನೋಸ್ಟಿಕ್ ಸೆಂಟರ್ ಸ್ಥಾಪನೆಯಾದ ವಿಚಾರ, ಅಲ್ಲಿ ಸಿಗುವಂತಹ ಸೌಲಭ್ಯಗಳಾಗಿರ್ಬೋದು, ಹಾಗೆ ನಿಮ್ಮ ಆಸ್ಪತ್ರೆ ಆವರಣದಲ್ಲಿರುವಂತಹ ಡಯಾಲಿಸಿಸ್ ಸೆಂಟರ್ನ ಕುರಿತಾಗಿರ್ಬೋದು, ಹಾಗೆ ನಿಮ್ಮ ಒಂದು ಮುಂದಿನ ಯೋಜನೆಗಳ ಕುರಿತಾಗಿ, ಹಾಗೆ ನಿಮ್ಮ ಕುಟುಂಬ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಯಾವ ರೀತಿಯಾಗಿ ಪಾತ್ರವನ್ನು ವಹಿಸಿದೆ, ಹಾಗೆ ನೀವು ಮಾಡಿರುವಂತಹ ಸಾಮಾಜಿಕ ಚಟುವಟಿಕೆಗಳು, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ವಂದನೆಗಳು ಅವರೇ. ಅಭಿಷೇಕ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಕೊಪ್ಪದ ಖ್ಯಾತ ವೈದ್ಯರು ಹಾಗೂ ಕೊಪ್ಪದ ಆದರ್ಶ ಆಸ್ಪತ್ರೆಯ ಮುಖ್ಯಸ್ಥರು ಆಗಿರುವಂತಹ ಶ್ರೀಯುತ ಡಾಕ್ಟರ್ ನಟರಾಜ್ ರಾವ್ ಹಾಗೂ ಡಾಕ್ಟರ್ ಅನಿತಾ ನಟರಾಜ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.